ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿಸ್ ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ಸೋಯಾ ಚಂಕ್ಸ್ನ ಯೂಸ್ ಮಾಡಿಕೊಂಡು ಸೂಪರ್ ಆದಂಥ ಟೇಸ್ಟಿ ಆದಂಥ ವೆಜ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ಬಿಸಿ ನೀರು ಹಾಕಿಬಿಟ್ಟು ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 15 to 20 ಮಿನಿಟ್ಸ್ ಅದನ್ನು ಹಾಗೆ ಬಿಡಬೇಕು. ಆ ರೀತಿ ಬಿಡೋದ್ರಿಂದ ಆ ಸೋಯಾ ಚಂಕ್ಸ್ ನೀರನ್ನೆಲ್ಲ ಹಿಡ್ಕೊಂಡು ಸ್ವಲ್ಪ ದಪ್ಪ ಆಗುತ್ತೆ. ಸೊ ಅಲ್ಲಿವರೆಗೆ ಒಂದು 15 ಮಿನಿಟ್ಸ್ ನಾವು ಕಾಯಬೇಕು. ಈ ಗ್ಯಾಪಲ್ಲಿ ನಾವು ಇದಕ್ಕೆ ಕ್ವಿಕ್ಕಾಗಿ ರುಬ್ಕೊಳ್ಳೋಣ ಮಸಾಲೆನ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಒಂದು 4 ಹಸಿರು ಮೆಣಸಿನ್ಕಾಯಿ, 3 ದಪ್ಪ ಟೊಮ್ಯಾಟೊಗಳನ್ನು ಹಾಕ್ತಾ ಇದ್ದೀನಿ. ಜೊತೆಗೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇಲ್ಲ ಅನ್ನೋರು ಸಪ್ರೇಟಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಹಾಕಬೇಕು. ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಇದು ಒಂದು 15 to 20 ಮಿನಿಟ್ಸ್ ಆಗಿದೆ. ಇವಾಗ ಇದೆಲ್ಲ ನೋಡ್ತಾ ಇದ್ರಲ್ಲ, ಸೋಯಾ ಚಂಕ್ಸ್ ಎಲ್ಲ ಸ್ವಲ್ಪ ದಪ್ಪ ಆಗಿದೆ. ನೀರನ್ನು ಚೆನ್ನಾಗಿ ಹಿಂಡಿಬಿಟ್ಟು ಅದನ್ನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀರೆಲ್ಲ ತೆಗೆದ್ಮೇಲೆ ಇದನ್ನು ಮ್ಯಾರಿನೇಟ್ ಮಾಡಬೇಕು. ಇದಕ್ಕೆ ನಾನು ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಮೊಸರು, ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಸೋಯಾ ಚಂಕ್ಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡೋಣ. ಇವಾಗ ಇದು ಮ್ಯಾರಿನೇಟ್ ಆಗ್ತಾ ಇರಲಿ, ಈ ಕಡೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಅದಕ್ಕೆ ಇಲ್ಲಿ ನಾನು ಕುಕ್ಕರಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ನಾವು ಬಿರಿಯಾನಿನ ಕುಕ್ಕರಲ್ಲೇ ಕ್ವಿಕ್ಕಾಗಿ ಮಾಡ್ತಾ ಇರೋದು. ಸೊ ಇದಾದಮೇಲೆ ಹೋಲ್ ಗರಂ ಮಸಾಲ ಹಾಕ್ಕೋಬೇಕು. ಇದಕ್ಕೆ ನಾನು ಚಕ್ಕೆ, ಮಗ್ಗು, ಏಲಕ್ಕಿ, ಸ್ಟಾರ್ಸ್ ಮತ್ತು ಬಿರಿಯಾನಿ ಎಲೆ ಇದಿಷ್ಟನ್ನು ಹಾಕ್ತಾ ಇದ್ದೀನಿ. ಜೊತೆಗೆ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಗೋಲ್ಡನ್ ಕಲರ್ ಆಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಬಾಸುಮತಿ ಎಲೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಬಿರಿಯಾನಿ ಎಲೆನೂ ಹಾಕಿದ್ದೀನಿ. ಬಾಸುಮತಿ ಎಲೆ ನಿಮಗೆ ಇಲ್ಲ ಅನ್ನೋದಾದರೆ ಬರೀ ಬಿರಿಯಾನಿ ಎಲೆ ಮಾತ್ರ ಸೇರಿಸ್ಕೋಬೋದು. ಇವಾಗ ಇದು ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ತಾ ಇದ್ದೀನಿ. ಇಲ್ಲಿ ನಾವು ಆಲ್ಮೋಸ್ಟ್ ಎಲ್ಲನೂ ಆಲ್ರೆಡಿ ಸೇರಿಸಿರೋದ್ರಿಂದ ಇದ್ರ ಮೇಲೆ ನಾವು ಬೇರೆ ಏನು ಸೇರಿಸೋದು ಬೇಡ. ಇಲ್ಲಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಬೇಡ ಅನ್ನೋರು ಒಂದೇ ಸರಿ ನೀವು ಗ್ರೈಂಡ್ ಮಾಡುವಾಗಲೇ ಹಾಕ್ಕೋಬೋದು. ಇದೆಲ್ಲನೂ ಹಾಕ್ಬಿಟ್ಟು ಇದು ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಎಣ್ಣೆ ಬಿಟ್ಟಂಗೆ ಆಗಬೇಕು. ಆ ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿಯಾಗಿ ಸ್ವಲ್ಪ ಗ್ರೇವಿ ಥರ ಆಗುತ್ತೆ. ಈ ಟೈಮಲ್ಲಿ ನಾವು ಸೋಯಾ ಚಂಕ್ಸ್ನ ಏನು ಮ್ಯಾರಿನೇಟ್ ಮಾಡಿದ್ದೀವಿ ಅದನ್ನು ಹಾಕಬೇಕು. ಅದನ್ನು ಹಾಕ್ಬಿಟ್ಟು ಒಂದು 2 ನಿಮಿಷ ಹಾಗೆ ಬಾಡಿಸ್ತಾ ಇರಿ ಮೀಡಿಯಮ್ ಫ್ಲೇಮಲ್ಲಿ. ಅದಾದಮೇಲೆ ಮೇಲ್ಗಡೆ ಒಂದು ಪ್ಲೇಟ್ ಅಥವಾ ಏನಾದರೂ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸೋಯಾ ಚಂಕ್ಸ್ನ ಈ ಮಸಾಲೆ ಜೊತೆಗೆ ಬೇಯೋಕ್ಕೆ ಬಿಡಿ. ಒಂದು 3 ರಿಂದ 4 ನಿಮಿಷ ಆದಮೇಲೆ ಮತ್ತೆ ಒಂದ್ಸರಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮಸಾಲೆಗಳು ಹಾಕ್ಕೊಡೋಣ, ಅಂದರೆ ಪುಡಿಗಳನ್ನ ಸೇರಿಸ್ಕೋಬೇಕು. ಇಲ್ಲಿ ನಾನು ಒಂದು ಸ್ವಲ್ಪ ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನು ಅಚ್ಕಾರದ ಪುಡಿ ತುಂಬ ಕಡಿಮೆ ಸೇರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, 1 ಟೇಬಲ್ ಅಷ್ಟು ಗರಂ ಮಸಾಲ, ಜೊತೆಗೆ ಇನ್ನೊಂದು ಸ್ವಲ್ಪ ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಮಸಾಲೆ, ಆ ಪುಡಿಗಳು ಮತ್ತು ಎಲ್ಲ ಸೋಯಾ ಚಂಕ್ಸ್ ಎಲ್ಲ ಒಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಪ್ಲೇಟ್ ಅಥವಾ ಲಿಡ್ನ ಕ್ಲೋಸ್ ಮಾಡಿ ಇನ್ನೂ ಒಂದು 5 ನಿಮಿಷ ಇದನ್ನು ಹಾಗೆ ಬೇಯಕ್ಕೆ ಬಿಡಿ. ಒಂದು 5 ನಿಮಿಷ ಆದಮೇಲೆ ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆ ಬಿಟ್ಟಂಗಾಗಿದೆ. ಚೆನ್ನಾಗಿ ಗ್ರೇವಿ ಎಲ್ಲ ಸೋಯಾ ಚಂಕ್ಸ್ ಜೊತೆ ಮಿಕ್ಸ್ ಆಗಿರುತ್ತೆ. ಈ ಟೈಮಲ್ಲಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೋಬೇಕಾಗತ್ತೆ. ಇಲ್ಲಿ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸು ಈ ಅಳತೆಯಲ್ಲಿ ನಾನು ನೀರನ್ನ ಹಾಕ್ತಾ ಇದ್ದೀನಿ. ನೀವೇನಾದರೂ ಬಾಸುಮತಿ ರೈಸ್ ಯೂಸ್ ಮಾಡೋದಾದರೆ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಬೇಕಾಗತ್ತೆ. ಉಪ್ಪು, ಖಾರ, ಹುಳಿ ಏನಾದರೂ ಬೇಕಂದರೆ ನೀವು ಈ ಟೈಮಲ್ಲಿ ಕೂಡ ಸೇರಿಸ್ಕೊಬೋದು. ಇದೆಲ್ಲ ಆದಮೇಲೆ ನಾವು ವಿಜಿಲ್ ಕೂಗಿಸೋದ್ರಿಂದ ಡೈರೆಕ್ಟಾಗಿ ಅಕ್ಕಿ ಹಾಕ್ಬಿಟ್ಟು ಒಂದು 2 ವಿಜಿಲ್ ಕೂಗಿಸ್ತು ಅಂತಂದರೆ ನಮ್ಮ ಸೋಯಾ ಚಂಕ್ಸ್ ಬಿರಿಯಾನಿ ರೆಡಿ ಆಗುತ್ತೆ. ಇದು ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಲಂಚ್ ಬಾಕ್ಸ್ಗೂ ಕೂಡ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಅಥವಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.